ಇವತ್ತು ನಾನು ನಿಮಗೆ ಈ ಪಾರ್ಸಲ್ ಬಗ್ಗೆ ಹೇಳ್ತಾ ಇದ್ದೇನೆ. ಆ್ಯಕ್ಚುಲಿ ಈ ಪಾರ್ಸಲ್ನ ನನಗೆ ವಾಲ್ಮೋದವರು ಡೆಲಿವರಿ ಮಾಡಿದ್ರು. ಏನಿದೆ ಈ ಪಾರ್ಸಲಲ್ಲಿ, ನಾನು ಯಾಕೆ ಇವತ್ತು ತರಿಸಿದ್ದೀನಿ ಅನ್ನೋದನ್ನ ಸಂಪೂರ್ಣವಾಗಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಇದನ್ನು ಓಪನ್ ಮಾಡಿ ಇದರಲ್ಲಿ ಏನಿದೆ ಅಂತ ನೋಡೋಣ. ಆ್ಯಕ್ಚುಲಿ ಇದಕ್ಕೆ 210 ರೂಪಾಯಿ ಆಯಿತು. ಇವಾಗ ನಾನು ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಇದನ್ನು ನೀವು ನೈಫಲ್ಲಾದರೂ ಓಪನ್ ಮಾಡ್ಬೋದು ಅಥವಾ ಸಿಸರಲ್ಲಾದರೂ ಓಪನ್ ಮಾಡ್ಬೋದು. ನಮ್ಮ ಮನೆಗೆ ಆ್ಯಕ್ಚುಲಿ ಡೆಲ್ಲಿಯಿಂದ ಬಂದಿರೋದು ಇದು. ನೀವು ನೋಡ್ಬೋದು, ಡೆಲ್ಲಿಯಿಂದ ಬಂದಿದೆ. 10 ದಿವಸ ಆಯಿತು ಬರೋಕ್ಕೆ. ಕಾಣಿಸ್ತಿದೆಯಾ ಏನಂತ? ಇದು 210 ರೂಪಾಯಿ ಕೊಟ್ಟು ನಾನು ಮೀಶೋದಲ್ಲಿ ಬುಕ್ ಮಾಡಿರೋದು. ಬೇಕು ಅಂದರೆ ನೀವು ಕೂಡ ಬುಕ್ ಮಾಡಿ. ಯಾಕೆ ನಾನು ಈ ಮಷಿನ್ನ ಬುಕ್ ಮಾಡಿದೆ ಅಂತಂದರೆ, ನೋಡಿರ್ಬೋದು ನೀವು, ವೆಯ್ಟ್ ಮಷೀನ್ ಇದು ಹೇಗಿದೆ. ಇದೇ ಫಸ್ಟ್ ಟೈಮ್ ನಾನು ಕೂಡ ಓಪನ್ ಮಾಡ್ತಾ ಇರೋದು. ಈ ರೀತಿ ನಮಗೆ ನೋಡೋಕ್ಕೆ ಸಿಗುತ್ತೆ. ಶೆಲ್ ಕೂಡ ಅವರೇ ಕೊಟ್ಟಿದ್ದಾರೆ. ಇನ್ನು ಆನ್ ಮಾಡೋದು ನಾನು ನೋಡಿಲ್ಲ ಹೆಂಗೆ ಅಂತ. ನೋಡೋಣ. ಈ ಥರ ಆನ್ ಮಾಡೋದು ಅನ್ಸುತ್ತೆ. ಆಟೋ 0 ರೀಸೆಟ್ಟಿಂಗ್ ಅಂತಿದೆ, ಆಟೋ ಪವರ್ ಆಫ್ ಅಂತಿದೆ. ಮೋಡ್ ಅಂದರೆ ಆಟೋ ಪವರ್ ಆಫ್ ಅಂದರೆ ನಮಗೆ ಪವರ್ ಅನ್ನೋದು ನಾವು ಯೂಸ್ ಮಾಡಲಿಲ್ಲ ಅಂದರೆ ಅದೇ ಆಫ್ ಆಗೋದು ಅನಿಸುತ್ತೆ. ಸಣ್ಣ ಶೆಲ್ಲು, ನಾವು ರಿಮೋಟಿಗೆ ಹಾಕೋ ಶೆಲ್ ಇರುತ್ತಲ್ಲ, ಆ ಥರ ನಾವು ಯೂಸ್ ಮಾಡಬೇಕು. ಇಲ್ಲಿದೆ ನೋಡಿ, ಇದನ್ನು ಓಪನ್ ಮಾಡಬೇಕು. ಓಪನ್ ಮಾಡಿ ಈ ಶೆಲ್ಲನ್ನು ಕ್ಲೀನಾಗಿ ಪ್ಯಾಕ್ ಮಾಡಿಕೊಟ್ಟಿರ್ತಾರೆ. ನೀವು ಅದನ್ನು ಕೂಡ ಓಪನ್ ಮಾಡಬೇಕು. ಆ್ಯಕ್ಚುಲಿ ತುಂಬ ಗಟ್ಟಿ ಪ್ಯಾಕಿಂಗ್ ಇದೆ. ಇನ್ನೊಂದು ಸ್ವಲ್ಪ ಕೊಯ್ಬೇಕನ್ಸುತ್ತೆ. ಈಗ ಓಪನ್ ಆಯ್ತು ನೋಡಿ. ಎಲ್ರಿಗೂ ಗೊತ್ತಿರೋ ಹಾಗೆ ಶೆಲ್ನ ಹಾಕ್ತಾ ಇದ್ದೀನಿ. ಹಾಕಾದ್ಮೇಲೆ ನೋಡಿ, ಕನೆಕ್ಟ್ ಆಗಿತ್ತು. ನಾನೇ ಗ್ರೀನ್ ಲೈಟ್ ಬಂತು ನಮಗೆ. ಹಿಂದೆ ನೋಡೋಕ್ಕಿಂತ ಮುಂಚೆ ಫಸ್ಟ್ ಕ್ಲೋಸ್ ಮಾಡಿಬಿಡೋಣ. ಕ್ಲೋಸ್ ಆಯಿತು. ಈಗ ಯಾವ ರೀತಿ ಸಿಸ್ಟಮ್ಯಾಟಿಕ್ ವರ್ಕ್ ಆಗುತ್ತೆ ಅಂತ ನನಗೂ ಗೊತ್ತಿಲ್ಲ. ನಾರ್ಮಲಾಗಿ ಬೇಸಿಕ್ ಗೊತ್ತಿರೋ ಆನ್ ಆ್ಯಂಡ್ ಆಫ್ ಅಂತಿದೆ, ಆನ್ ಅಂತ ಒತ್ತದೆ. ಆ್ಯಕ್ಚುಲಿ ಈಗ ನೋಡಿ, ಇದು 5, 7 ಹಿಂಗೆಲ್ಲ ಆಡುತ್ತೆ. ಯಾಕೆಂದರೆ ನಾವು ಈಗ ಗಾಳೀಲಿ ಇದೆಯಲ್ಲ, ಇದು ಎಷ್ಟು ಸೂಕ್ಷ್ಮವಾದ ಗ್ರಾಮ್ ಅಂತಂದರೆ, ನಮಗೆ 10 ಗ್ರಾಮು 5 ಗ್ರಾಮು ಇಂದ ಹಿಡ್ದು 10 kg ಅಂದರೆ 10 kg ವೆಯ್ಟ್ ಕೆಪಾಸಿಟಿ ತಡೆಯೋದು. ನೀವು ನೋಡ್ತಿರ್ಬೋದು, ಹಿಂಗೆ ಗಾಡೀಲಿ ಶೇಕ್ ಮಾಡಿದ್ರೆ ಶೇಕ್ ಆಗ್ತಿದೆ, ಅದಕ್ಕೆ ಗ್ರಾಮ್ ಚೇಂಜ್ ಆಗ್ತಿದೆ. ಯಾಕೆಂದರೆ ಇದು ಗೋಲ್ಡ್ನೆಲ್ಲ ವೆಯ್ಟ್ ಹಾಕಿರೋ ಅಂಥ ಒಂದು ಮೆಕ್ಯಾನಿಸಮ್ ಇರೋದು. ಇದನ್ನು ನಾವು ಸೂಕ್ಷ್ಮವಾಗಿಟ್ಟರೆ ನೋಡಿ, ಹಿಂಗೆ ಹಿಡ್ಕೊತೀನಿ. ಈಗ ಅಪ್ ಸೈಡ್ ಇದೆಯಲ್ಲ, ಅದಕ್ಕೆ 21 ಗ್ರಾಮ್ ತೋರಿಸ್ತಿದೆ. ಆ್ಯಕ್ಚುಲಿ ಡೌನ್ ಮಾಡೋದು ನಿಧಾನಕ್ಕೆ ಕಮ್ಮಿ ಆಗಿದೆ. ಇನ್ನೂ ಕೆಳಗಡೆ ಇಟ್ಟರೆ ಕೆಳಗಡೆ ನೋಡಿ, ನೋಡಿ ಈಗ 0.1 ಆಯಿತು ನಮಗೆ. ಯಾಕೆ ಅಂತಂದರೆ ಆ ಥರ. ಆ್ಯಕ್ಚುಲಿ ನಾನೀಗ ಫಸ್ಟು ಈ ಚಾಕು ಎಷ್ಟು ಗ್ರಾಮ್ ಇರತ್ತೆ ಅಂತ ನೋಡ್ತೀನಿ. ನೋಡಿ 113 ಗ್ರಾಮ್ ಇದೆ ನಮ್ಮ ಚಾಕು. ಅದೇ ರೀತಿ ಈ ಸಣ್ಣ ಕವರ್ ವೆಯ್ಟ್ ನೀವು ಯಾವತ್ತಾದರೂ ನೋಡಿದ್ದೀರಾ? ಈ ಸಣ್ಣ ಕವರು ನೋಡೋಣ, ಇದ್ರ ವೆಯ್ಟ್ ಎಷ್ಟು, ಒಂದು 5 ಗ್ರಾಮ್ ಇರತ್ತಾ ಅಂತ. ಇದು ಸಣ್ಣಕ್ಕಿರೋದ್ರಿಂದ ಮಡ್ಚಾಕ್ಬೇಕಾಗುತ್ತೆ. ನೋಡಿ, ಇದರದ್ದು ಓನ್ಲಿ 3 ಗ್ರಾಮ್ ಇದೆ. ಈಗ ನಾನು ಇದನ್ನು ಯಾಕೆ ತರಿಸ್ತೆ ಅಂತ ಹೇಳೋದಾದರೆ, ನಾನು ಆಲ್ರೆಡಿ ಹಳೆ ವಿಡಿಯೋದಲ್ಲಿ ತೋರಿಸಿದ್ದೆ ನಿಮಗೆ ಮೀಶೋ ಸೆಲ್ಲರ್ ಅಕೌಂಟ್ ಓಪನ್ ಮಾಡಿದ್ದು. ಆ್ಯಕ್ಚುಲಿ ಈಗ ನಾನು ಸ್ವಲ್ಪ ಕ್ಲಾತ್ಸ್ನ ಕೂಡ ತಂದಿದ್ದೀನಿ. ಅದೆಲ್ಲ ಯಾವ ರೀತಿ ಕ್ಲಾತ್ಸ್ ಇದೆ, ಎಷ್ಟಕ್ಕೆ ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೀನಿ, ಮತ್ತು ಲಿಂಕ್ ಸಮೇತ ಕೊಟ್ಟಿರ್ತೀನಿ. ಎಲ್ಲರೂ ಕೂಡ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಆ ಕೊರಿಯನ್ ಶರ್ಟ್ಸನ್ನು ಬುಕ್ ಮಾಡಿ. ನಾವು ಮೀಶೋದಲ್ಲಿ ಪ್ರತಿಯೊಂದು ಪ್ರಾಡಕ್ಟ್ನ ಕಳಿಸ್ಬೇಕಾದ್ರೆ ಅದನ್ನು ಗ್ರಾಮ್ ವೆಯ್ಟ್ ಮಾಡಿ ಅವರಿಗೆ ಕೊಡಬೇಕಾಗುತ್ತೆ. ಅದಕ್ಕೆ ಆ ಟಿ ಶರ್ಟ್ ಏನು ವೆಯ್ಟ್ ಇರುತ್ತೆ ಅನ್ನೋದು ಚೆಕ್ ಮಾಡೋಕ್ಕೆ
ಈ ಒಂದು ಮೆಕ್ಯಾನಿಸಮ್ ಇರೋ ವೆಯ್ಟ್ ಮಷಿನ್ನ ನಾನು ತರಿಸಿದ್ದೀನಿ. ಇದರಲ್ಲಿ ವೆಯ್ಟ್ ಹಾಕಿ ಆಮೇಲೆ ಗ್ರಾಮ್ಸ್ ಎಂಟರ್ ಮಾಡಿ ಆಮೇಲೆ ನಾವು ಪ್ಯಾಕಿಂಗ್ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಇದನ್ನು ನಾನು ಮೀಶೋಯಿಂದ ಆರ್ಡರ್ ಮಾಡಿದೆ. ನಿಮಗೇನಾದ್ರು ಈ ಥರ ಪ್ರಾಡಕ್ಟ್ ಬೇಕಿದ್ರೆ ನೀವು ಕೆಳಗಡೆ ಕೊಟ್ಟಿರೋ ಲಿಂಕ್ನಲ್ಲಿ ಈ ಪ್ರಾಡಕ್ಟ್ನ ತೊಗೋಬೋದು. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಕೊರಿಯನ್ ಶರ್ಟ್ಸ್ನ ಕಳಿಸ್ತೀನಿ ಲಿಂಕಲ್ಲಿ, ಅದನ್ನು ಕೊಟ್ಟು ನೀವು ಬೈ ಮಾಡಿ ಕ್ವಾಲಿಟಿ ಹೇಗಿದೆ ಅಂತ ಕಮೆಂಟ್ ಮಾಡಿ.